1927 ಡಿಸೆಂಬರ್ 25ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಹಸ್ರಬುದ್ಧಿಯವರ ನೇತೃತ್ವದಲ್ಲಿ ಮಾಡದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಮತ್ತು ಏನು ವ್ಯವಸ್ಥೆ ಏನಪ್ಪ ಅಂದರೆ ಇದೇ ರೀತಿ ಇರಲಿಕ್ಕೆ ಏನಪ್ಪ ಅಂದರೆ ಆಸ್ಪದ ಮಾಡಿಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ಅತಿ ಕೆಟ್ಟಾಗಿ ಇವತ್ತು ನೋಡಿಕೊಂಡಿರ್ತಕ್ಕಂಥ ಮನುಸ್ಮೃತಿ ದಹನ ಮಾಡಿರ್ತಕ್ಕಂಥ ದಿನ ಇವತ್ತು ಮನುಸ್ಮೃತಿ ಗ್ರಾಮಾಂತರ ಮಟ್ಟದಲ್ಲಿ ಇವತ್ತು ವಿಶೇಷವಾಗಿ ವಿದ್ಯಾವಂತರ ಮೆದುಳಲ್ಲೇ ಏನಪ್ಪ ಅಂದರೆ ಇವತ್ತು ಅಡಿಗೆ ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆಗೆ ಏನಪ್ಪ ಅಂತಂದರೆ ಹುಬ್ಬಳ್ಳಿಯಲ್ಲಿ ಏನು ಅರಿಯದ ಮಾನ್ಯ ಅನ್ನತಕ್ಕಂಥ ಹುಡುಗಿ ಮತ್ತು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಿವೇಕಾನಂದ ಹುಡುಗು ಇಬ್ಬರು ಪ್ರೀತಿ ಮಾಡೋಗೋಸ್ಕರ ಇವತ್ತಿಗೆ ಏನಪ್ಪ ಅಂದರೆ ಅವ್ರಿಗೆ ಒಂದು ಕುರಿ ಕಡ್ದಂಗೆ ಏನಪ್ಪ ಅಂದರೆ ಅವ್ರ ತಂದೆನೇ ಕಡ್ದು ಹಾಕಿದನು ಪ್ರಕಾಶ್ ಗೌಡ ಅಂತಕ್ಕಂಥದ್ದು. ಇಲ್ಲಿ ಪ್ರಕಾಶ್ ಗೌಡನ ತಪ್ಪ ಇಲ್ಲ. ಇಲ್ಲಿ ಇವತ್ತೇನಪ್ಪ ಅಂದರೆ ವ್ಯವಸ್ಥಿತವಾಗಿ ಅವನ ಮೈಂಡ್ನಾಗ ಸೇರಿಸ್ತಕ್ಕಂಥ ವ್ಯವಸ್ಥೆ ಅನ್ನೋದಲ್ಲ, ವ್ಯವಸ್ಥೆಗೆ ಏನಪ್ಪ ಅಂದರೆ ಪ್ರಕಾಶ್ ಗೌಡ ಬಲಿಯಾಗಿರ್ತಕ್ಕಂಥದ್ದು. ಇವತ್ತು ಸಮಾಜದಲ್ಲಿ ಅದೇ ರೀತಿ ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ಯಾರು ಯಾವ ವ್ಯವಸ್ಥೆ ಏನಪ್ಪ ಅಂದ್ರೆ ಇವತ್ತು ಇನ್ನೋಸೆಂಟ್ ಜನರಲ್ಲಿ ಮೆದುಳಲ್ಲಿ ಬಿತ್ತಾ ಇದ್ದಾರೆ. ಇವತ್ತು ಮನೋನ್ ವಿಚಾರಗಳೇನಪ್ಪ ಅಂದರೆ ಯಾರ ಇದರಲ್ಲಿ ಮಾಡ್ತಾಯಿವೆ ಅಂಥವೇನಪ್ಪ ಅಂದರೆ ಇವತ್ತು ನಾವು ಅದನ್ನು ತೆಗೆದು ಹಾಕಬೇಕು. ಅದು ತೆಗೆದು ಹಾಕಿದ ಮುಖಾಂತರ ಏನಪ್ಪ ಅಂದ್ರೆ ಸಾಂಕೇತಿಕವಾಗಿ ಏನಪ್ಪ ಅಂದರೆ ಇವತ್ತು ನಾವು ಮನುಸ್ಮೃತಿ ದಹನ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹಾಕ್ಕೊಂಡಿರ್ತೇವೆ. ವಿಶೇಷವಾಗಿ ದೇಶಕ್ಕೆ ಕಂಟಕವಾಗಿರ್ತಕ್ಕಂಥ RSS ಇವತ್ತು ಮನುಸ್ಮೃತಿ ಜೀವಂತಿರಬೇಕಂತಕ್ಕಂಥ ನಿಟ್ಟಿನಲ್ಲಿ ಅದರ ಕಾರ್ಯಕ್ರಮಗಳಿದ್ದಿರ್ತವೆ. ಅದರ ಅಜೆಂಡನೇ ಏನಪ್ಪ ಅಂದರೆ ಮನುಸ್ಮೃತಿ ಅಂತಕ್ಕಂಥದ್ದು. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಮನುಸ್ಮೃತಿ ಅವರು ಸುಟ್ಟಿರ್ತಕ್ಕಂಥದ್ದು ಭಾಳ ಇದರಿಂದ ಹೇಳ್ತಾರೆ ಅವರು. ಇವತ್ತೇನಪ್ಪ ಅಂದ್ರೆ ನಾನೇನಪ್ಪ ಅಂದರೆ ಒಬ್ಬ ಪುಸ್ತಕ ಪ್ರೇಮಿ, ನಾನು ಪುಸ್ತಕಗಳನ್ನು ಭಾಳ ಪ್ರೀತಿ ಮಾಡ್ತಿದ್ದೇನೆ, ಆದರೆ ಮನುಸ್ಮೃತಿ ಯಾಕೆ ನಾನು ಸುಡ್ತಾ ಇದ್ದೇನೆ ಅಂತಕ್ಕಂಥದ್ದು ಜನರು ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ಆ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತು ನಾವು ಜನರಿಗೆ ಜಾಗೃತಿ ಮೂಡಿಸೋ ಮುಖಾಂತರ ಇವತ್ತೇನು ಮಾಡದಲ್ಲಿಯೂ ಕೂಡ ಇವತ್ತು ಪ್ರತಿ ಸಲ ಏನಪ್ಪ ಅಂದರೆ ಒಂದು ಕ್ರಾಂತಿ ಭೂಮಿಯಲ್ಲಿ ಮನುಸ್ಮೃತಿ ದಹನ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತಿಗೂ ಕೂಡ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಏನಪ್ಪ ಅಂದರೆ ವಿಶೇಷವಾಗಿ ಇವತ್ತು ನೀನು ಮನುಸ್ಮೃತಿಗೆ ಏನಪ್ಪ ಅಂದರೆ ಮಹಿಳೆಯರಿಗೆ ಅವಮಾನಕರವಾಗಿ ಮಾಡಿರ್ತಕ್ಕಂಥ ಮನುಸ್ಮೃತಿ. ಅದಕ್ಕಾಗಿ ನಾವು ಸೋದರಿ ಆಗಿರ್ತಕ್ಕಂಥ ಮೀನಾಕ್ಷಿ ಆಜಾದ್ಪುರ್ ಅವರಿಂದ ಆ ಮನುಸ್ಮೃತಿಗೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು. ನಾವು ಅರ್ಜುನ್ ಭದ್ರೆ ಅಂತ.